ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ರೀಸೆಂಟಾಗಿ ನೋಡಿರ್ಬೋದು ನೀವು, ಒಂದೂವರೆ ತಿಂಗಳ ಹಿಂದೆ ನಾನು ಜಿಂಗ್ ಬಸ್ ಮ್ಯಾಕ್ಸ್ ತೊಗೊಂಡು ಮದುರೈಗೆ ಬಂದಿದೆ. ಮದುರೈದಿಂದ ನಂದು ರಾಮೇಶ್ವರಂ ಎಲ್ಲ ಪ್ಲ್ಯಾನ್ ಇತ್ತು ಅಂತ ಹೇಳಿದೆ. ಸೊ ಈಗ ಅದನ್ನೆಲ್ಲ ರಾಮೇಶ್ವರಂ ಎಲ್ಲ ಅಡ್ಡಾಡ್ಕೊಂಡು ನಾವೀಗ ವಾಪಸ್ ಬಂದೇವೆ ರೀ ಮದುರೈ ಜಂಕ್ಷನಿಗೆ. ಸೊ ನಿಮಗೆ ನಾನು ತೋರಿಸೀನಿ ರಾಮೇಶ್ವರಂ ಅಡ್ಡಾಡೋದೆಲ್ಲ ವಿಡಿಯೋ. ಅದಕ್ಕೆ ಸೊ ಅವಶ್ಯಕತೆ ಅನ್ನಿಸ್ಲಿಲ್ಲ. ಆರಾಮಾಗಿ ಒಂದೆರಡು ಪೀಸಾಗಿ ಹೋಗಿ ಫೇಸ್ಬುಕ್ಗೆ ಎಲ್ಲ ವಿಡಿಯೋ ಮಾಡ್ಕೊಂಡು ನಾನೀಗ ಫೈನಲಿ ಬಂದೇನೆ ರೀ ಮದುರೈ ಜಂಕ್ಷನಿಗೆ. ಟೈಟಲ್ ತಮ್ಮನೇಲಿ ನೋಡಿ ಕಂಡಿಡ್ದಿರ್ತೀರಿ ಯಾವ ಜರ್ನಿ ಅಂಥೇಳಿ. ಹೌದ್ರಿ, ನಾವಿವಾಗ ಟ್ರಾವೆಲ್ ಮಾಡತ್ತೀವಿ ಮದುರೈಯಿಂದ ಬೆಂಗಳೂರು ಕಂಟೋನ್ಮೆಂಟಿಗೆ ಹೋಗುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ. ಒಂದು ವರ್ಷ ಹಿಂದೇನೋ ನಮ್ಮ ಈ ವಿಡಿಯೋ ನೋಡಿದ್ರಿ, ಒಂದು ವರ್ಷದ 2 ತಿಂಗಳ ಪಾಂಬನದ್ದೇನೋ ಇನಾಗ್ರೇಷನ್ ಆಗಿತ್ತಲ್ಲ, ವಾಪಸ್ ಹೊಸ ಬ್ರಿಡ್ಜ್ ಇದ್ದ. ಸೊ ಅವಾಗ ನಾವು ಒಂದೇ ಭಾರತ್ ತೊಗೊಂಡು ಹೋಗಿದ್ವಿ. ಅವಾಗ 8 ಕೋಚ್ ಒಂದೇ ಭಾರತ್ ಇದ್ರಿ. ಲಿಟ್ರಲಿ ಈಗ 16 ಕೋಚ್ ಒಂದೇ ಭಾರತ್ ಆಗೈತಿ. ನಾನು ನಿಮ್ಗೆ ಎಂಟ್ರಿಯಿಂದ ತೋರಿಸ್ತೀನಿ, ನೋಡ್ಕೊಂಬರ್ರಿ ನಾನು ಹೆಂಗೆಲ್ಲ ಎಂಟ್ರಿ ಅದೇ ಅಂತ. ನಾನು 2 ವರ್ಷದಿಂದ ನೋಡತ್ತೇನೆ ರೀ ಈ ರೈಲ್ವೆ ಸ್ಟೇಷನ. ಇದೇ ಸ್ಥಿತಿ ಒಳಗೈತಿ, ಡೆವಲಪ್ಮೆಂಟೇ ಆಗಿಲ್ಲ ಇದು. ನಮ್ಮ ಒಂದೇ ಭಾರತ್ ಎಂಟ್ರಿ ಆಯ್ತು ನೋಡ್ರಿ ಇಲ್ಲಿ ಬಾಜು ಪ್ಲಾಟ್ಫಾರ್ಮ್ ಒಳಗೆ. ಈಗ ಇಲ್ಲಿ ಬಂತ ನೆಲ್ಲೈ ಸೂಪರ್ ಫಾಸ್ಟ್ ಚೆನ್ನೈ ಎಗ್ಮೂರದಿಂದ ತಿರುನಲ್ವೇಲಿಗೆ ಹೋಗುವಂಥದ ನಮ್ಮ ಒಂದೇ ಭಾರತ್ ಪ್ಲಾಟ್ಫಾರ್ಮಿಗೆ ಸೆಂಡಿಂಗ್ ಆದ ನೋಡ್ರಿ ಇಲ್ಲಿ. ಬರೀ ಪಟ್ನ ಹೋಗೋಣ ಅಂತ ಒಂದೇ ಭಾರತ್ ಬೋರ್ಡ್ ಮಾಡೋಣ. ಲಿಟ್ರಲಿ ಗಾಡಿ 16 ಕೋಚ್ ಐತೆ ನೋಡ್ರಿ. 14 ಚೇರ್ ಕಾರ, 2 ಎಕ್ಸಿಕ್ಯೂಟಿವ್ ಚೇರ್ ಕಾರ. ಬರ್ರಿ ಇದೇ ನಮ್ಮ ಕೋಚ್ C5 ಒಳಗೆ ಎಂಟ್ರಿ ಆಗೋಣಂತ. ಸೊ ಗಾಡಿ ಈ ಸೈಡ್ ಹೋಗುತ್ತಾ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. C1 C2 C3 C4 ಇತ್ತಾಗ ನಿಮಗೆ ಅಪ್ ಟು C14 ಮಟ್ಟ ನೋಡೋಕೆ ಸಿಗುತ್ತೆ. ಇದೇನು ಗಾಡಿ ಐತಲ್ಲ ಇದು ಬರ್ರಿ ಬೆಸ್ಟ್. ನೀವೇನ್ರ ತಿರುಚುರ್ಪಲ್ಲಿ ಎದ್ದಾಡಕ್ಕೆ ಬರತ್ತೀರಿ, ಮತ್ತು ಇದೇನು ರೀ ಮದುರೈ ರಾಮೇಶ್ವರಂ ಏನರ ಓವರ್ನೈಟ್ ಹೋಗಕ್ಕೆ ಬರತ್ತೀರಿ ಅಂದ್ರೆ ಬರೀ ಬೆಸ್ಟ್ ಗಾಡಿ. ಸೊ ಎಂಟ್ರ್ ಆಗಿ ಕೊಡ್ಕ ನಿಮಗೆ ಇಲ್ಲಿ ಡೋರ್ಸ್ ನೋಡಕ್ಕೆ ಸಿಗ್ತಾವೆ, ಆಟೋಮೆಟಿಕ್ ಡೋರ್ಸ್. ಇಲ್ಲಿ ನಿಮಗೆ CCTV ಕ್ಯಾಮ್ರಾಸ್ ನೋಡಕ್ಕೆ ಸಿಗ್ತಾವೆ ರೀ. ನಿಮ್ಗೆ ಸೇಫ್ಟಿ ಅಂದ್ರೆ ಒಂದೇ ಭಾರತ್ ಅಂದ್ರೆ ಸೇಫ್ಟಿ. ಸೊ ಒಳಗೆ ಎಂಟ್ರ್ ಆಗಿ ಕೊಡ್ಕ ನಿಮಗೆ ಇಲ್ಲಿ ವಾಶ್ರೂಮ್ ಕ್ಯಾಬಿನ್ಸ್ ನೋಡಕ್ಕೆ ಸಿಗ್ತಾವೆ ರೀ. ಇಲ್ಲೇ ಆಟೋಮೆಟಿಕ್ ಡೋರ್ನೂ ಐತೆ. ಇಲ್ಲೇ ಸೆನ್ಸರ್ ಇಲ್ಲ, ಇದು ಆಟೋಮೆಟಿಕ್ ಇಲ್ಲ. ಸೊ ಒಳಗೆ ಎಂಟ್ರ್ ಆಗಿ ಕೊಡ್ಕ ನಿಮ್ಗೆ 3x2 ಚೇರ್ ಕಾರದ ಕಾಂಬಿನೇಷನ್ ನೋಡಕ್ಕೆ ಸಿಗುತ್ತೆ. ಸೊ ಇದೇನು ಒಂದೇ ಭಾರತ್ ಐತಲ್ರಿ, ಇದೈತಿ ಎಕ್ಸಿಕ್ಯೂಟಿವ್ ಚೇರ್ ಕಾರ್ನೂ ಐತಿ ಇದ್ರೊಳಗೆ. ಸೊ ಒಂದೇ ಭಾರತ್ ಆಗಲಿ ಯಾವುದೋ ಟ್ರೈನ್ ಆಗಲಿ, ನಿಮಗೆ ಪ್ರೀಮಿಯಮ್ ಶತಾಬ್ದಿ ಆಗಲಿ, ಅದ್ರೊಳಗೆ ಚೇರ್ ಕಾರ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಇರ್ತಾವೆ. ಒಂದಷ್ಟು ಗಾಡಿ ಒಳಗೆ ಅನುಭೂತಿ ಕೋಚ್ ಅಂತಲೂ ಇರ್ತಾವೆ, ಮತ್ತು ವಿಸ್ಟಾಡೋಮ್ನು ಆ್ಯಡ್ ಆಗಿರ್ತಾವೆ. ಬಟ್ ಒಂದೇ ಭಾರತ್ ಒಳಗೆ 2 ಟೈಪ್ಸ್ ಇದಾವೆ. ಇವತ್ತಿನ ನಮ್ಮ ಸೀಟ್ ಬಂದ್ಬಿಟ್ಟು 73 ಮತ್ತು 74 ವಿಂಡೋ ಮತ್ತು ಐಲ ಇದು ಕ್ಯಾಬಿನ್ ಇರುತ್ತಲ್ಲ ಇದ್ರ ಹಿಂದೆ ಐತಿ. ನೀವೇನರ ಟ್ರಾವೆಲ್ ಮಾಡ್ತೀರಂತಂದ್ರೆ ನಿಮಗೆ ಇಲ್ಲೇ ಇನ್ಫಾರ್ಮೇಷನ್ ಬರ್ತಿರುತ್ತೆ. ಅದಷ್ಟೇ ಅಲ್ಲದೆ ಇಲ್ಲೇ ಎಂಟರ್ಟೈನ್ಮೆಂಟ್ ಕ್ಯಾಬಿನ್ ಐತಿ. ಇದ್ರೊಳಗೆ ಸ್ಪೀಡ್, ನೆಕ್ಸ್ಟ್ ಸ್ಟೇಷನ್ ಯಾವ್ದು, ಟ್ರೈನ್ ನಂಬರ್ ಏನು, ಎಲ್ಲ ಡೀಟೇಲ್ಡಾಗಿ ಇನ್ಫೋ ನಿಮ್ಗೆ ಇದ್ರೊಳಗೆ ನೋಡೋಕೆ ಸಿಗುತ್ತೆ. ಸೊ ಈಗ ಟೈಮ್ ಆಗತ್ತೈತಿ ರೀ 4:50. ನಮ್ಮ ಗಾಡಿ ಡಿಪಾರ್ಚರ್ ಐತಿ 5:15. ನಾನು ನೋಡೀನಿ 700 ಸೀಟ ಈ ಗಾಡಿ ಒಳಗೆ ಖಾಲಿ ಅದಾವೆ ಅಪ್ ಟು ಬೆಂಗಳೂರು ಕಂಟೋನ್ಮೆಂಟ್. 14 ಕೋಚರ್ ಒಂದೇ ಬರುತ್ತಲ್ಲ. ಸೊ ಆಲ್ಮೋಸ್ಟ್ ನೀವು ಅನ್ಕೋಬೋದು 8 ಕೋಚ್ ಖಾಲಿ ಇದ್ದಂಗೆ. ಹಿಂಗೈತೆ ನೋಡ್ರಿ. ಲಗೇಜು ತಂದಿಡ್ರಂದ್ರೆ ಇಡಾಕ್ ಸ್ಪೇಸ್ ಐತಿ. ಬಟ್ ನನಗೆ ಭಾರಿ ಬೆಸ್ಟ್ ಅನ್ಸಿದ್ದ ನೋಡ್ರಿ, ಇದನ್ನ ಎಷ್ಟು ಪ್ರೀಮಿಯಮ್ ಕಾಣತದ ಗಾಡಿ. ಸೊ ಸೀಟದ ಬಗ್ಗೆ ಬಂದ್ರೆ ನಿಮ್ಗೆ ವಾ, ಟ್ರೈನ್ ಬಿಡೋಕ್ಕಿನ್ನ 15 ನಿಮಿಷ ಐತಿ. ಈಗ ದ ಟೈಮ್ಸ್ ಆಫ್ ಇಂಡಿಯಾದ ಒಂದು ನ್ಯೂಸ್ ಪೇಪರ್ನು ಸರ್ವ್ ಮಾಡ್ಯಾರ ಪ್ರತಿಯೊಂದು ಸೀಟಿಗೂ. ರಾಯಲಾಗಿ ನೀವು ಎಂಟ್ರಿ ಆಗಿ ನೋಡ್ಬೋದು ನೋಡ್ರಿ. ಚೆನ್ನೈದಿಂದ ಮದುರೈಗೆ ಬರುವಂಥ ಪಾಂಡಿಯನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಎಂಟ್ರಿ ಆತ್ರಿ. ಡೋರ್ಸ್ ಆರ್ ಕ್ಲೋಸಿಂಗ್ ಅಂತ ಮೆಸೇಜ್ ಬಂತಾರೆ. ಟೈಮ್ ನೋಡ್ರಿ 5:15. ನಾವೀಗ ಡಿಪಾರ್ಟ್ ಆದ್ವಿ ಮದುರೈ ಜಂಕ್ಷನಿಂದ. ಕತ್ಲೈತ್ರಿ, ಅದಕ್ಕೇನು ಕಾಣತ್ತಿಲ್ಲ ಹೊರಗಿಂದ. ಸೊ ಡಿಪಾರ್ಚರ್ ನೋಡೋಣ.
ಆ್ಯಸ್ ಯೂಶ್ವಲ್ ಒಂದೇ ಭಾರತ್ ರಿಚುವಲ್ ಒಂದು ವಾಟರ್ ಬಾಟ್ಲಿಂದ ಸ್ಟಾರ್ಟ್ ಮಾಡ್ರೆ. ನಮ್ಮ ಜೊತೆ ಇವತ್ತದಾರ ಹಿಮಾಂಶು ಬೈ ಕೆಸೆವು ಫುಲ್ ನಿದ್ದೆ ಒಳಗದನ್ರಿ ಅವ. ಸೊ ಹಿಂಗೈತೆ ನೋಡ್ರಿ, ಒಂದೇ ಭಾರತ್ ಸರ್ವಿಸಸ್ ಎಲ್ಲ ಸ್ಟಾರ್ಟ್ ಆತ. ನಾನು ಊಟ ತೊಗೊಂಡಿಲ್ಲ, ಆ್ಯಡ್ ಮಾಡಿಸಿಲ್ಲ, ಯಾಕಂತಂದ್ರೆ ನಾವು ಒಂದು ಸ್ವಲ್ಪ ಹೊಟ್ಟೆ ಸರಿ ಇಲ್ಲ. ನೋಡಂತ ಏನು ಬರುತ್ತೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನಾರ್ಮಲಾಗಿ 1 ಗಂಟೆಗೆ ನಮ್ದು ರೀಚಿಂಗ್ ಟೈಮಿಂಗ್ ಐತಿ. 5:15 ಇಲ್ಲಿಂದ ಬಿಟ್ಟು ನಾವು ದಿಂಡಿಗುಲ್ಲ, ತಿರುಚರಪಲ್ಲಿ, ನಮಕ್ಕಲ್ಲ, ಕರೂರು, ಸೇಲಂ ಮೇಲೆ ಹೋಗ್ತೇವೆ. ಕೃಷ್ಣರಾಜಪುರಂ, ಸೇಲಂನಿಂದ ಕೃಷ್ಣರಾಜಪುರಂ ನಾನ್ ಸ್ಟಾಪ್ ರನ್ನ. ಕೃಷ್ಣರಾಜಪುರಮಿಂದ ಬೆಂಗಳೂರು ಕಂಟೋನ್ಮೆಂಟ್. ಇದು ನಮ್ದು ಇರುತ್ತೆ. 1 ಗಂಟೆಗೆ ಟೈಮಿಂಗ್ ಕೊಟ್ಟರೆ 12:15 ಹೋಗಿ ನಾವು ಆರಾಮಾಗಿ ತಲುಪ್ತೇವೆ ರೀ. ನೆಕ್ಸ್ಟ್ ಸ್ಟೇಷನ್ ಈಸ್ ದಿಂಡಿಗಲ್ ಸ್ಟೇಷನ್ ಅಂತೇಳಿ ಅನೌನ್ಸ್ಮೆಂಟ್ ಆಗತ್ತೆ. ಯಾವುದೋ ಒಂದು ಒಂದೇ ಬರತ್ತಿರಲಿ, ಯಾವ ಸ್ಟೇಟ್ಸಿಂದ ಹಾದು ಗೊತ್ತಲ್ಲ ಆ 3 ಇರಲಿ 4 ಇರಲಿ 4 ಸ್ಟೇಟ್ಸದ್ದು ಭಾಷೆಯಿಂದ ಅನೌನ್ಸ್ಮೆಂಟ್ ಮಾಡತ್ತೆ. ಮತ್ತು ಹಿಂದಿ ಮತ್ತು ಇಂಗ್ಲೀಷ್ ಕಾಮನ್ ಆಗಿ ಇರುತ್ತೆ. ಸ್ಪೀಡ್ ನೋಡ್ರಿಲ್ಲ, ಬಿಡೋದ ತಕ್ಷಣ 106 110 ಹೋತ. ಮತ್ತು ಇದ್ರದ್ದು ಸ್ಪೆಷಾಲಿಟಿ ಏನು ಅಂದರೆ ಈ ರೂಟದ್ದು ಒಂದು ಸ್ಪೆಷಾಲಿಟಿ ಇದೆ. ಮದುರೈಯಿಂದ ದಿಂಡಿಗೋಲಿಂದ ಮದುರೈ ಸೆಕ್ಷನ್ ಐತಲ್ಲ, ಇದಕ್ಕೆ ರಿವರ್ಸ್ ಇಂಡಿಯನ್ ರೈಲ್ವೆ ಸೆಕ್ಷನ್ ಅಂತಾರೆ. ಇಂಡಿಯನ್ ರೈಲ್ವೇಸ್ ಒಳಗೆ ಇಂಥ ಸೆಕ್ಷನ್ ಎಲ್ಲೂ ಇಲ್ಲ. ಅಂತಂದ್ರೆ ನೀವು ಲೆಫ್ಟಿಗೆ ಹೋಗಿರ್ತಾನೆ ಅಂತಂದ್ರೆ ಲೆಫ್ಟಿಗೆ ಟ್ರ್ಯಾಕ್ ಇರುತ್ತೆ, ರೈಟಿಗೆ ಹೋಗ್ತಾರೆ ರೈಟಿಗೆ ಟ್ರ್ಯಾಕ್ ಇರುತ್ತೆ. ಬಟ್ ಈ ಸೆಕ್ಷನ್ ಒಳಗೆ ರೈಟ್ ಹೋಗುವಂಥ ಟ್ರೈನ್ಗಳು ಲೆಫ್ಟಿಗೆ ಹೋಗೋರು ಲೆಫ್ಟ್ ಹೋಗುವಂಥ ಟ್ರೈನ್ಗಳು ರೈಟಿಗೆ ಹೋಗ್ತಾ. ಯಾಕಂತಂದ್ರೆ ಇದ್ರೊಳಗೆ ಅಲೈನ್ಮೆಂಟ ಹಂಗೆ ಐತಿ. ಸೊ ನೀವು ಫಾರಿನ್ ಕಂಟ್ರೀಸ್ ಒಳಗೆ ಹೆಂಗೆ ರೈಟ್ ಇರುವಂತಹ ಇದು ಏನದ ಡ್ರೈವಿಂಗ್ ಕ್ಯಾಬಿನ್ ಲೆಫ್ಟ್ ಇರುತ್ತಲ್ಲ, ಹಂಗೆ ಇಲ್ಲಿ ಉಲ್ಟಾ ಐತಿ. ಸೊ ಡ್ರೈವರ್ ಕ್ಯಾಬಿನ್ ಉಲ್ಟಾ ಇರಲ್ಲ, ಇಲ್ಲೇ ಬರೀ ಟ್ರ್ಯಾಕ್ಸ್ ಉಲ್ಟಾ ಇರ್ತಾವೆ ಇಲ್ಲಿ. ಸೊ ನಾವೀಗ ಕ್ರಾಸಿಂಗ್ ಆಲ್ಮೋಸ್ಟ್ ಇಲ್ಲಿ ಆಗುತ್ತೆ ನೀವು ಹೋಗ್ತೀರಂತಂದ್ರೆ. ಬಟ್ ಈ ಟ್ರೈನ್ ಒಳಗೆ ನಿಮ್ಗೆ ಕ್ರಾಸಿಂಗ್ ಆ ಸೈಡ್ ಆಗುತ್ತೆ. ಸೊ ಇದೊಂದಿಟ್ಟು ಡಿಫ್ರೆನ್ಸ್ ಸಿಗುತ್ತೆ ಈ ರೂಟ್ ಒಳಗೆ. ಸೀಟದ್ದು ಇಂಪಾರ್ಟೆನ್ಸ್ ನೋಡಂಬರ್ರಿ. ನಿಮಗಿಲ್ಲ ಆರಾಮಾಗಿ ಲೆಗ್ ಸ್ಪೇಸ್ ನೋಡೋಕೆ ಸಿಗುತ್ತೆ. ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡ್ತಾರಂದ್ರೆ ಅದಕ್ಕಿಂತ 3 ಪಟ್ಟು ಜಾಸ್ತಿ ನಿಮಗಿಲ್ಲ ಲೆಗ್ ಸ್ಪೇಸ್ ನೋಡೋಕೆ ಸಿಗುತ್ತೆ. ಟ್ರೇ ಟೇಬಲ್ ಐತಿ, ಫುಡ್ದು ಬರುತ್ತೆ ಅಂತಂದ್ರೆ ಎಂಜಾಯ್ ಮಾಡೋಕ್ಕೆ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡ್ಯಾರ. ಅದಷ್ಟೇ ಅಲ್ಲದೆ ನಿಮಗಿಲ್ಲ ಮ್ಯಾಗ್ಝಿನ್ ಹೋಲ್ಡರ್, ಬಾಟಲ್ ಹೋಲ್ಡರ್ ಐತಿ. ಮತ್ತು ಚಾರ್ಜಿಂಗ್ ಸಾಕೆಟ್ ನಿಮ್ಗೆ ಇಲ್ಲಿ ತೆಳಗೆ ನೋಡೋಕೆ ಸಿಗುತ್ತೆ. ಸೊ ನಿಮ್ಗೆ USB A ಮತ್ತು ಅಡಾಪ್ಟರ್ ಪಿನ್ ನೋಡೋಕೆ ಸಿಗುತ್ತೆ. ಲಗೇಜ್ ಇರುತ್ತಂದ್ರೆ ಇಟ್ಕೊಳ್ಳೋಕೆ ಸ್ಪೇಸ. ಮತ್ತು ಇಲ್ಲೇ ರೀಡಿಂಗ್ ಲೈಟನ್ನು ಪ್ರೊವೈಡ್ ಮಾಡ್ಯಾರ. ರೀಡಿಂಗ್ ಲೈಟ್ ಆನ್ ಆಗುತ್ತೆ ರೀ. ಇಷ್ಟು ಲಘು ಒಂದೇ ಬರುತ್ತದೆ ರೀಡಿಂಗ್ ಲೈಟ್ ಆಫ್ ಆಗ್ಬಿಟ್ಟವು. ಸೊ ಅದಷ್ಟೇ ಅಲ್ಲದೆ ಕಂಫರ್ಟೇಬಲ್ ನಿಮಗೆ ರಿಕ್ಲೈನಿಂಗ್ಗೆ ಸೀಟ್ಸ್ ನೋಡೋಕೆ ಸಿಗ್ತವೆ. ರಿಕ್ಲೈನರ್ ನೀವು ಇಲ್ಲಿರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ರಿಕ್ಲೈನ್ ಮಾಡ್ಕೋಬೋದು. ಒಂದು ಜನಕ್ಕೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋರು ನೋಡ್ತಿರ್ತಾರಲ್ಲ, ರಿಕ್ಲೈನ್ ಮಾಡ್ಕೋದು ಹಿಂಗಿರುತ್ತೆ ನೋಡ್ರಿ. ಫ್ಲ್ಯಾಟ್ 110 ಹೊಂಟವ್ರಿ. ಫ್ಲ್ಯಾಟ್ ಅಂದ್ರೆ ಫ್ಲ್ಯಾಟ್. ಮತ್ತು ಇದು ಯಾವ ಆ್ಯಪ್ ಯಾವುದಂತ ಕೇಳ್ತಿರ್ತಾರೆ. ಆ್ಯಪ್ ಇದು ಬಂದುಬಿಟ್ಟು ಯುಲೆಸ್ ಸ್ಪೀಡೋಮೀಟ್ರ್ ಅಂತಂತೇಳಿ. ಲಿಂಕ್ ಬೇಕಂತಂದ್ರೆ ನಂಗೆ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿರಿ, ಕಳಿಸ್ತಾನೆ ಡೈರೆಕ್ಟ್. ವಾವ್, ಏನು ಮಸ್ತ್ ಸನ್ರೈಸ್ ಆಗತ್ತೈತ್ರಿ ಇಲ್ಲಿ. ಕೊಡೈಕೆನಾಲದ ಬ್ಯಾಕ್ ಯಾರ್ಡ್ ಒಳಗಿದೀವಿ ನಾವು. ಲಿಟ್ರಲಿ ವಾವ್ ಸನ್ರೈಸ್ ನೋಡ್ರಿ. ಇದು ನಾನು ಫಸ್ಟ್ ಟೈಮ್ ಟ್ರೈನ್ ಒಳಗಿಂದ ಇಷ್ಟು ಬೆಸ್ಟ್ ಸನ್ರೈಸ್ ಎಕ್ಸ್ಪೀರಿಯೆನ್ಸ್ ಮಾಡೀನಿ, ಅದು ಇಂಥ ಮಸ್ತ್ ಲೊಕೇಶನ್ ಒಳಗೆ. ಇಷ್ಟು ಮಸ್ತ್ ಇರುತ್ತೆ ಅಂತೇಳಿ ಅನ್ಕೊಂಡಿರ್ಕಿಲ್ಲ ನೋಡ್ರಿ ನಾನು ಎಕ್ಸಾಕ್ಟ್ಲಿ. ಇಲ್ಲಿ ನೋಡ್ರಿ ಟೀ ಸರ್ವಿಸಸ್ ಸ್ಟಾರ್ಟ್ ಅದ. ಇನ್ಸ್ಟಂಟ್ ಎಲೈಚಿ ಟೀ ಇದು ವಾಕ್ ಬಕ್ರಿ ಐತಿ. ವಾಕ್ ಬಕ್ರಿದು ಇನ್ಸ್ಟಂಟ್ ಎಲೈಚಿ ಟೀ ಐತಿ. ಡೈಜೆಷನ್ ಬಿಸ್ಕಿಟನ್ನು ಇಲ್ಲೇ ಪ್ರೊವೈಡ್ ಮಾಡ್ಯಾರ. ಯಾವುದೋ ಸ್ಟೇಷನ್ ಕೊಡೈಕೆನಾಲ್ ರೋಡ್ನ ನಾವೀಗ ಸ್ಕಿಪ್ ಮಾಡತ್ತೇವೆ ರೀ. ಬೆಳಗ್ಗೆ ಇದು ಫೋಕಸ್ ಆಗಂಗಿಲ್ಲ ರೀ ಬಾಲ್ಸ್. ಕೊಡೈಕೆನಾಲ್ಗೆ ಹೋಗ್ಬೇಕಂದ್ರೆ ನೀವು ಇಲ್ಲೇನೆ ಹೇಳ್ಬೇಕು ನೋಡ್ರಿ. ಟೀ ಕಿಟ್ ಜೊತೆ ಹಾಟ್ ವಾಟರ್ ಸರ್ವ್ ಮಾಡ್ತಾರೆ ರೀ. ಅದನ್ನು ಟೀ ಕಿಟ್ ಏನಿರುತ್ತಲ್ಲ ಇದ್ರೊಳಗೆ ಹಾಕೊಂಡು ಕುಡಿಯೋದು. ನಾ ಖಾಲಿ ಹೊಟ್ಟೆ ಒಳಗೆ ಬಿಸಿನೀರು ಕುಡಿತೇನೆ ರೀ. ನಂಗೆ ಹೊಟ್ಟೆ ಸರಿ ಇಲ್ಲ ಅದ್ರ ಸಂಬಂಧ. ಪ್ರತಿ ಪುಟದಲ್ಲಿ ನಿನ್ನ ನೆನಪಲಿ ಕೀಚುವೆ ನಿನ್ನ ಹೆಸರಲಿ. ನಿನ್ನ ನಗುವಲಿ ನಿನ್ನ ಉಸಿರಲಿ ಒಂದಾಗುವೆನು ನಾ ಅದರಲಿ. ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ ನಾ. ಕಾಡುವೆ ಏತಕ್ಕೆ ನನ್ನ
ಚಾಲೂ ಮಾಡಿದೆ ನಾನು ಈಗ ಜಸ್ಟ್. ವಾ, ದಿಂಡಿಗುಲ್ ಜಂಕ್ಷನ್ನ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಎಂಟ್ರ್ ಆದೀವಿ. ಬರ್ರಿ ನೋಡೋಣ ಅಂತ ದಿಂಡಿಗುಲ್ ಜಂಕ್ಷನ್ ಯಾಕಂತ ಅಂತೇಳಿ. ಒಂದೇ ಭಾರತದ ಸ್ಟಾಪ್ ದಿಂಡಿಗುಲ್ ಒಳಗೆ ಐತಿ. ನೆಕ್ಸ್ಟ್ ಸ್ಟಾಪ್ ನಮ್ದು ನಿಮಗೆ ನಾನು ಹೇಳ್ಬೋದು, ನಮ್ದು ಐತಿ ಸ್ಟಾಪ್ ನೆಕ್ಸ್ಟ್ ತಿರುಚುರಪಲ್ಲಿ. ತಿರುಚುರಪಲ್ಲಿಗೆ ಹೋಗ್ಬೇಕಂತಂದ್ರೆ ಲಾಂಗ್ ರೂಟ್ ಆಗುತ್ತೆ. ಬಟ್ ಲಾಂಗ್ ರೂಟ್ನ ಒಂದೇ ಭಾರತ ತೊಗೊಳತ್ತದ್ರಿ. ಯಾಕಂತಂದ್ರೆ ತಿರುಚುರಪಲ್ಲಿ ಪ್ಯಾಸೆಂಜರ್ಸಿಗೆ ಕೆಟ್ರ್ ಮಾಡ್ಬೇಕಂತೇಳಿ. ಸೊ ಡೈರೆಕ್ಟಾಗಿ ಇಲ್ಲಿಂದ ನಾವು ಒಂದು ಸೇಲಮಿಗೆ ಲೈನ್ ಹೋಗೈತಿ. ಹಂಗೆ ಹೋಗಿದ್ರೆ ಇನ್ನೂ ಸಮೀಪ ಹೋಗ್ಬಿಡ್ತಿದ್ವಿ. ಬಟ್ ತಿರುಚುರಪಲ್ಲಿಯಿಂದ ಕನೆಕ್ಟ್ ಕೊಡ್ಬೇಕಂತೈತಿ. ಸೊ ನಾವೀಗ ಚೆನ್ನೈ ಲೈನ್ ಒಳಗೆ ತಿರುಚುರಪಲ್ಲಿ ಹೋಗಿ ತಿರುಚುರಪಲ್ಲಿಯಿಂದ ಮತ್ತು ರಿವರ್ಸಲ್ಲಿ ತೊಗೊಂಡು ನಮ್ಮ ಕಲ್ಲಕರೂರ ಈ ಸೈಡ ಬರ್ತೇವೆ. ಸೊ ಅದಕ್ಕೆ ಈ ಟ್ರೈನು ಒಂದು ಸ್ವಲ್ಪ 40 ನಿಮಿಷ ಜಾಸ್ತಿ ನನ್ನ ತೊಗೊಳತ್ರಿ. ನಿಮಗೇನಾರ ಕೊಡೈಕೆನಾಲ್ ರೋಡಿಗೆ ಅವರ ಟ್ರೈನ್ಗಳು ಸ್ಟಾಪ್ ಇಲ್ಲ ಅಂತಂತಂದ್ರೆ ಅದು ನೀವು ದಿಂಡಿಗುಲಿಗೆ ಬಂದು ಇಳ್ಕೊಂಡು ಹೋಗ್ಬೋದು. ರಿಸ್ಕಿ ಆಗ್ತೋತಾರೆ ನಂಗೆ, ಅದು ಗೊತ್ತಾಗಲ್ಲ. ಒಂದೇ ಭಾರತೊಳಗೆ ತೆಳಗೆ ಇಳಿದು ಹೋಗೋದೇ ಇಲ್ಲರಿ. ಆಟೋಮೆಟಿಕ್ ಡೋರ್ಸ್ ಭಾಳ ರಿಸ್ಕಿ. ಈ ರೂಟು ಮಸ್ತ್ ಐತೆ ನೋಡ್ರಿ. ಕೊಡೈಕೆನಾಲ್, ದಿಂಡಿಗುಲ್ ಕಂಟಿನ್ಯೂಸ್ ಪ್ಯಾಚ್ ನಿಮಗೆ ವೆಸ್ಟರ್ನ್ ಘಾಟ್ಸ್ ಎಲ್ಲ ಇದೆ. ಮಿಡ್ ಘಾಟ್, ಈಸ್ಟರ್ನ್ ಘಾಟ್ಸ್ ಅನ್ಸುತ್ತೆ. ವೆಸ್ಟರ್ನ್ ಅಲ್ಲ, ಈಸ್ಟರ್ನ್ ಘಾಟ್ಸ್ ಇದೆ. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕೆ ನಿಮಗೆ ಇಲ್ಲಿ ಸಿಗುತ್ತೆ. ಒಂದೇ ಭಾರತದ ಒಂದು ಬೆಸ್ಟ್ ಥಿಂಗ್ ಏನಾಗೈತಪ್ಪ ಅಂತಂದ್ರೆ ನೀಟ್ ಆ್ಯಂಡ್ ಕ್ಲೀನ್ ವಿಂಡೋಸ್ ಇರೋದ್ರಿಂದ ಹೊರಗಿನ ವ್ಯೂಸ್ ಎಂಜಾಯ್ ಮಾಡೋಕೆ ಸಾಧ್ಯ ಆಗೈತಿ. ಬರ್ರಿ ಪ್ರೀಮಿಯಮ್ ಟ್ರೈನದ್ದು ನಿಮಗೆ ಅಸಲಿ ಅವರ ತೋರಿಸೋಣಂತ. ದಿಂಡಿಗುಲಿಂದ ವಿಲ್ಲುಪುರಂಗೆ ಹೋಗುವಂಥ ಇಂಟರ್ಸಿಟಿ ಪುಂಗುಡಿ ರೈಲ್ವೆ ಸ್ಟೇಷನ್ ಒಳಗೆ ನಿಂತೈತಿ. ಓವರ್ಟೇಕ್ ಮಾಡೋಣ ಅಂತ. Overtake done and dusted. Villupuram Intercity. ತಿರುಚುರಪಲ್ಲಿ ಸಿಟಿಗೆ ಎಂಟ್ರ್ ಆದ್ವಿ. ನನಗೆಲ್ಲ ಸಿಟೀಸ್ಗಿಂತ ಅಪ್ಗ್ರೇಡೆಡ್ ಸಿಟಿ ತಮಿಳ್ನಾಡು ಒಳಗೆ ತಿರುಚುರಪಲ್ಲಿನ ಅನ್ಸುತ್ತೆ ನೋಡ್ರಿ. ಅಷ್ಟು ಮಸ್ತ್ ಸಿಸ್ಟಮೆಟಿಕ್ಲಿ ಬಿಲ್ಡ್ ಆಗಿದೆ ನೋಡಂತ. ಯಾವ ಸಿಕ್ತು? ವಾವ್. ಪ್ರತಿಯೊಂದು ಕಡೆಯೂ ನಿಮ್ಗೆ ಅನೌನ್ಸ್ಮೆಂಟ್ ಸಿಸ್ಟಮ್ ನೋಡೋಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಯಾವುದೋ ಟ್ರೈನ್ ಒಳಗೆ ನೀವು ಟ್ರಾವೆಲ್ ಮಾಡತ್ತೀರ ಅಂತಂದ್ರೆ ಇಲ್ಲಿ ನಿಮ್ಗೆ ಹೆಲ್ಪ್ಲೈನ್ ನಂಬರ್ ನೋಡೋಕೆ ಸಿಗ್ತಾವೆ. ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ದರೂ ಇಲ್ಲಿ ಕಾಲ್ ಮಾಡಿ ಹೆಲ್ಪ್ ತೊಗೋಬೋದು. ಅದಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ETBU ಐತಿ, ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್. ಇದನ್ನು ಯೂಸ್ ಮಾಡಿ ನಿಮ್ಗೆ ಏನಾರ ಪ್ರಾಬ್ಲಮ್ ಇತ್ತಂತಂದ್ರೆ ನಿಮ್ಮ ಲೋಕೋ ಪೈಲಟ್ ಗಾರ್ಡ್ ಜೊತೆ ಮಾತಾಡ್ಬೋದು. ಫೈನಲಿ ತಿರುಚುರಪಲ್ಲಿ ಜಂಕ್ಷನಿಗೆ ನಾವೀಗ ಎಂಟ್ರ್ ಆದೀವಿ ರೀ. ನಾನು ಈ ಟ್ರೈನ್ ಜರ್ನಿನೂ ಕವರ್ ಮಾಡಿದ್ದೆ 1 ವರ್ಷದ ಹಿಂದೆ, ಅದನ್ನು ಹೇಳ್ದಂಗೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ನಾನು ಎಂಟ್ರ್ ಆದೀವಿ. ಒಂದೇ ಭಾರತ್ ಇರಲಿ, ಯಾವುದೋ ಪ್ರೀಮಿಯಮ್ ಟ್ರೈನ್ ಇರಲಿ, ಆಲ್ಮೋಸ್ಟ್ ಯಾವುದೋ ಸ್ಟೇಷನ್ ಇದ್ದರೂ ಒಂದೇ ಪ್ಲಾಟ್ಫಾರ್ಮ್ಗೆ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ಯಾಕಂದರೆ ಪ್ಯಾಸೆಂಜರ್ಸಿಗೆ ಕನ್ವಿನಿಯನ್ಸ್ ಇರಲಿ ಅಂತಂಥೇಳಿ. ಐದು ನಿಮಿಷ ಸ್ಟಾಪ್ ಐತ್ರಿ ತಿರುಚುರಪಲ್ಲಿ ಜಂಕ್ಷನ್ ಒಳಗೆ.
ಆಲ್ಮೋಸ್ಟ್ ಯಾವುದೋ ಟ್ರೈನ್ ನೋಡ್ರಿ ನೀವು ಒಂದೇ ಭಾರತ ರಾಜಧಾನಿ ಅಂತ ಪ್ರೀಮಿಯಂ ಟ್ರೈನ್ ಇದ್ದು ಅಂದ್ರೆ ಒಂದೇ ಪ್ಲಾಟ್ಫಾರ್ಮ್ಗೆ ಹೋಗ್ತಾವೆ. ಯಾಕಂತಂದ್ರೆ ಪ್ಯಾಸೆಂಜರ್ ಕನ್ವೀನಿಯನ್ಸ್ ಸಂಬಂಧ ಇಲ್ಲಿಂದ ಹೆಂಗಂತಂದ್ರೆ ಬೇರೆ ಪ್ಲಾಟ್ಫಾರ್ಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಜಲ್ದಿ ನೀವು ಹೊರಗಿಂದ ಬಂದು ಟ್ರೈನಿಗೆ ಎಂಟ್ರಾನೂ ಆಗ್ಬೋದು. ಅಡ್ವಾನ್ಸ್ಡ್ C6, C5, C7. ತಮಿಳು ತೆಲುಗು ಅಲೌನ್ಸ್ಮೆಂಟ್ ನನಗೆ ಭಾರಿ ಇಷ್ಟ ಆಗ್ತಾವ್ರಿ. ಸೊ ಇಲ್ಲಿ ಬಾಜು ಪ್ಲಾಟ್ಫಾರ್ಮ್ ಒಳಗೆ ಯಾವ ಟ್ರೈನ್ ಐತಿ? ಯಾವುದೂ ಇಲ್ಲ. ನಮ್ಮ ಕೋಚ್ ಅಂತೂ ಫುಲ್ ಆಯ್ತು ನೋಡ್ರಿ ಇಲ್ಲಿನ. ಇಲ್ಲಾಂದ್ರೆ ಇಟ್ಟ ಮಟ್ಟ ಆರಾಮ್ ಖಾಲಿ ಇತ್ತು. ಬಟ್ ಇದು ಹಿಂದಿನ ಕೋಚ್ ಪೂರ್ತಿ ಖಾಲಿ ಐತಿ, ಯಾರೂ ಇಲ್ಲ. ಡೋರ್ಸ್ ಕ್ಲೋಸ್ಡ್ ಫೈನಲಿ. ರೆಡಿ ಟು ಡಿಪಾರ್ಟ್. ಹೊಂಕಾತೆ ಡಿಪಾರ್ಟು ಅದೇ ನೋಡ್ರಿ. ನೋಡಂತ ಇದ್ರೊಳಗೆ ಬ್ರೇಕ್ಫಾಸ್ಟ್ ಹೆಂಗೆ ಕೊಡ್ತಾರೆ ನಂಗೆ ಅದು ಎಕ್ಸೈಟೆಡ್ ಅದ ನಾನು. ಸೊ ಬ್ರೇಕ್ಫಾಸ್ಟ್ ಅಷ್ಟೇ ತೊಗೋತೀನಿ, ಲಂಚ್ ಯೂಸ್ ಇಲ್ಲ. ತೊಗೊಂಡು ಮಧ್ಯಾಹ್ನ 1 ಗಂಟೆಗೆ ರೀಚ್ ಆಗೋ ಸಂಬಂಧ ಇಲ್ಲಿ ನೋಡ್ರಿ. ಇಲ್ಲಿ ಈಗ ನೆಕ್ಸ್ಟ್ ಕರೂರು ನಮ್ಮಕ್ಕಲ್ಲ ಅವೆಲ್ಲ ಸ್ಟಾಪ್ ಅದಾವ. ಸೊ ನಿದ್ದೆ ಬರೋದತಿ. ಬೆಳಗ್ಗೆ ಅದು ಬಂದೀನಿ. ಸೊ ಮಲ್ಕೋದನಂತ ನಿದ್ದೆ ಬರ್ತಿದೆಯಲ್ಲ. ಗುಡ್ ನೈಟ್. ನಿದ್ದೆ ಮಾಡಿ ಆದ್ಮೇಲೆ ನಾಷ್ಟ ಏನು ಬರುತ್ತೆ ಹೇಳಿ ತೋರಿಸ್ತಾರೆ. ನಾವು ಇಲ್ಲಿ ಅದು ಸ್ಟೇಷನ್ ಐತಿ ಯಲ್ಲಮ್ಮನೂರು ಅಂತೇಳಿ ಇಲ್ಲಿ ನಿಂತಿದ್ದೀವಿ. ಯಾಕಂತ ನೋಡೋಷ್ಟೊತ್ತಿಗೆ ಇದು ಗೊತ್ತಾಗುತ್ತೆ ಲೈನ್ ಸಿಂಗಲ್ ಐತೆ ಅಂತೇಳಿ. ಸಿಂಗಲ್ ಲೈನ್ ಕ್ರಾಸಿಂಗ್. ಬ್ರೇಕ್ಫಾಸ್ಟ್ ತೊಗೊಂಡೆ ನೋಡ್ರಿ ಈಗ ನಾವು ಟ್ರೈನ್ ಒಳಗೆ. ಬ್ರೇಕ್ಫಾಸ್ಟ್ ಇಲ್ಲೇ ವೆಜ್ ಬ್ರೇಕ್ಫಾಸ್ಟ್ ತೊಗೊಂಡೇವಿ. ಇದ್ರ ಮೇಲೆ IRCTC ಇದೆ ಬ್ರ್ಯಾಂಡಿಂಗ್ ಐತಿ. ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ಯಾರ ಅಂತೇಳಿ ಅವ್ರದ್ದು ನೇಮನ್ನು ಇದ್ರೊಳ ಮೇಲೆ ಪ್ರೊವೈಡ್ ಮಾಡ್ಯಾರ. ಸೊ ಇದನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡು ಎಲ್ಲಿಂದ ಬಂದೈತಿ ಇದು ಊಟ ಎಲ್ಲ ನೋಡ್ಕೋಬೋದು. ಬ್ರೇಕ್ ದ ಫಾಸ್ಟ್. ಓ 3 ಇಡ್ಲಿ ವಡಾ. ಇಲ್ಲೇ ಶಿರಾ ಐತಿ. ಪೊಂಗಲ ಶಿರಾನ? ಸಾಗು ಕೊಟ್ಟಾರ್ರಿ, ಸಾಂಬಾರಿಲ್ಲ, ಸಾಗು ಐತಿ ಮತ್ತು ಇಲ್ಲೇ ಚಟ್ನಿ ಐತಿ. ಸೊ ಟೇಸ್ಟ್ ಮಾಡೋಣಂತ. ನಮ್ಮ ಸೈಡ್ ಆಗಿದ್ದಕ್ಕೆ ಇಲ್ಲೇ ಇಡ್ಲಿ ವಡ ಈ ಟೈಪ್ ಬಂದಿದೆ. ನೀವು ದಿಲ್ಲಿನೂ ಬೇಡ, ಮಹಾರಾಷ್ಟ್ರದಿಂದ ಒಂದು ಸ್ವಲ್ಪ ಮ್ಯಾಲೆ ಹೋದ್ರಂತಂದ್ರೆ ನಿಮ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಕಟ್ಲೆಟ್, ಪೋಹಾ, ಉಪ್ಮಾ ಈ ಟೈಪ್ ಸಿಗುತ್ತೆ. ಇಡ್ಲಿ ವಡ ಬೇಕಂದ್ರೆ ನೀವು ನಮ್ಮ ಊರುಗಳಾಗ ಟ್ರಾವೆಲ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಕಡೆ ಸ್ಪೆಷಾಲಿಟಿ ಇದೆ. ಇಡ್ಲಿ ಸ್ವಲ್ಪ ಹಾರ್ಡ್ ಐತಿ, ಟೇಸ್ಟ್ ಚಲೋ ಐತಿ. ಬೇಗ ಸರ್ ಈಗ ಒಂದು ತಗೊಳ್ಳೋದಂತ ಹೇಳ್ರಿ ಬ್ಯಾಗ್. ಟೀಗೇನಾ? ಸ್ವಲ್ಪ ವಡಾನು ನೋಡಂತ. ಊಟ ಮಾಡಿ 1 ತಾಸು ಕುತ್ಕೊಂಡೇರಿ. ಇಲ್ಲಿ ಯಾವುದೋ ಟ್ರೈನ್ ಕ್ರಾಸಿಂಗ್ ಆದದಿ. ಜಸ್ಟ್ ನಾವು ಸೇಲಮಿಂದ ಡಿಪಾರ್ಟನ್ನು ಹೋದ್ವಿ. ಅಂದರೆ ಸೇಲಮಿಂದ ಕೃಷ್ಣರಾಜಪುರಂ ನಾನ್ ಸ್ಟಾಪ್ ಆಗಿ ರನ್ ಇರುತ್ತೆ. ಕೌನ್ಸಾ ಅಮೃತ್ ಭಾರತ್ का ओवरटेक था? ಈ ರೋಡ್ ಇದ್ದೆ ಚೋಕ್ಬನಿ ಬಿಹಾರದ ಬಾರ್ಡರ್ ನೇಪಾಳಕ್ಕೆ ಹೋಗುವಂಥ ಟ್ರೈನಿಗೆ ಇದ್ರೆ ಏನು ಜಸ್ಟ್ ಬರೋದು ಅನ್ನ ಹೋಗೋಣ ಆಗೋದು. 108 ಕಿಲೋಮೀಟರ್ ಸ್ಪೀಡ್ ಒಳಗೆ ಹೊಂಟೈತೆ ನಮ್ಮ ಟ್ರೈನ್. ನೆಕ್ಸ್ಟ್ ಹಾಲ್ಟಿಂಗ್ ಸ್ಟೇಷನ್ KR ಪುರಂ ನೋಡ್ರಿ. ಸ್ಪೀಡ್ ತೋರ್ಸತೈತಿ. ಮಧುರೈ ಬೆಂಗಳೂರು ಒಂದೇ ಬರುತ್ತೆ. ನಮ್ದು ನೆಕ್ಸ್ಟ್ ಹೋಗೋದು ಎಷ್ಟು ಕಿಲೋಮೀಟ್ರ್? 232 ಕಿಲೋಮೀಟ್ರ್ ನೋಡ್ರಿ. KR ಪುರಂ ನಾನ್ ಸ್ಟಾಪ್ ಆಗಿ ರನ್ ಐತಿ. ಇದು ಒಂದೇ ಬರ್ತದೆ ಕ್ಲಾಸ್. ಜೋಲಾರ್ಪೇಟೆ ಸ್ಟಾಪ್ ಇಲ್ಲ, ತಿರುಪತಿ ಸ್ಟಾಪ್ ಇಲ್ಲ, ಬಂಗಾರಪೇಟೆ ಸ್ಟಾಪ್ ಇಲ್ಲ, ಡೈರೆಕ್ಟ್ ಏನಿದು ಬರತ್ರಿ. ಬೆಳಗ್ಗೆ ನೀರು ಇಲ್ಲ ಹಿಂಗೆ ನೋಡ್ರಿ. ಊಟಕ್ಕೆ ಏನೇನು ಕೊಡ್ತಾರೆ ನೋಡೋಣಂತ.
ಬಟ್ ಇದು ವೆದರ್ ಮಾತ್ರ ಮಸ್ತ್ ಐತ್ರಿ. ಈ ಸೈಡಿಂದ ನೋಡ್ರಿ ಇಲ್ಲಿ ವಾವ್, ಜಸ್ಟ್ ಲುಕಿಂಗ್ ಲೈಕ್ ವಾವ್, ಹಸಿರು ಆಗ್ಬಿಟ್ಟದೆ ಎಲ್ಲ ಕಡೆನೂ. ಮಳೆ ಆಗಿತ್ತು ಮಸ್ತ. ಗಾಡಿ ಒಳಗೆ ಸಪ್ರೇಟ್ ಪ್ಯಾಂಟ್ರಿ ಇಲ್ಲದೆ ಇರೋದ್ರಿಂದ ನಿಮ್ಗೆ ಇಲ್ಲಿ ಹಾಟ್ ಕೇಸ್ ಮತ್ತು ಫ್ರೀಝರ್ ಎಲ್ಲ ಸಿಗುತ್ತೆ ರೀ. ಇದರಿಂದ ಏನಾಗುತ್ತೆ ಅಂತ ಹೊರಗಿಂದ ಏನು ಫುಡ್ ಬಂದಿರುತ್ತಲ್ಲ ಅದನ್ನು ಇಲ್ಲಿ ಹೀಟ್ ಮಾಡೋಕೆ ಏನರ ಕೂಲ್ ಮಾಡೋ ಇದನ್ನ ಐಟಮ್ಸ್ ಇದ್ದು ಅಂದ್ರೆ ಕೂಲ್ ಮಾಡೋಕೆ ಹೆಲ್ಪ್ ಆಗುತ್ತೆ. ನೀವೇನು ಚಾಯ್ ಇದು ಕುಡಿತಾರಲ್ಲ ಅದರದ್ದು ಹಾಟ್ ಬಾಯ್ಲರ್ ಇಲ್ಲೇ ಇದೆ ನೋಡ್ರಿ. ಇಲ್ಲಿಂದನೇ ಚಾಯ್ ಮಾಡ್ಕೊಂಡು ಅವ್ರು ಹೋಗಿ ಅಲ್ಲೇ ಕೊಡ್ತಾರೆ. ಕೊಯಂಬತ್ತೂರು ಶತಾಬ್ದಿ ಕ್ರಾಸ್ ಆಯ್ತು ನೋಡ್ರಿ ನಮ್ಗೆ. ಇಂಡಿಯಾ ಶಾರ್ಟೆಸ್ಟ್ ಶತಾಬ್ದಿ. ಜೊಲ್ಲಾರ್ಪೇಟೆ ಜಂಕ್ಷನ್ಗಿಂತ ಮೊದಲನ ನಾವು ಲೈನ್ ಸಪ್ರೇಟ್ ಆದೀವಿ ನೋಡ್ರಿ. ಮೇನ್ ಲೈನಿಂದ ಬಿಟ್ಟಿವಿ. ಈಗ ನಾವು ಹೋಗ್ತೀವಿ ಜೊಲ್ಲಾರ್ಪೇಟೆ ಚೌಡ್ ಕೆವಿನಿಂದ ಡೈರೆಕ್ಟಾಗಿ ಕುಪ್ಪಂ ಲೈನಿಗೆ. ಅಂದ್ರೆ ನಮ್ಮದು ಬೆಂಗಳೂರು ಚೆನ್ನೈ ಮೇನ್ ಲೈನ್ ಐತಲ್ಲ ಅದಕ್ಕೆ ಹೋಗಿ ಸೇರ್ತೀವಿ ನಾವು. ಇದು ಮುಂದೆ ಚೆನ್ನೈಗೆ ಹೋಗುತ್ತೀನಿ. ಜೊಲ್ಲಾರ್ಪೇಟೆ ಜಂಕ್ಷನ್ ಹೋಗಿ ನಾವು ಬೈಪಾಸ್ ಮಾಡತ್ತೀವಿ. ಮಳೆ ಚಲೋ ಆದಂಗೆ ಅನ್ಸುತ್ತೆ ನೋಡ್ರಿ ಪಕ್ಕ, ಯಾಕಂದ್ರೆ ಇಷ್ಟು ಹಸಿರು ಇರಾಕಿಲ್ಲ ಇದು ಗುಡ್ಡ. ಬೈಪಾಸ್ ಲೈನ್ ಒಳಗೆ ನೋಡ್ರಿ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಕ್ರಾಸ್ ಮಾಡತ್ತೈತೆ. ನಮ್ಮನ್ನ ಹೊರಗೆ ನಿಲ್ಸ್ಯಾರ ಡಬಲ್ ಡೆಕ್ಕರ್ನ ಮುಂದೆ ಬಿಡಕ್ಕೆ. ಡಬಲ್ ಡೆಕ್ಕರ್ದು ಟೈಮಿಂಗ್ ಮುಂದೆ ಐತಿ, ಬಟ್ ಓವರ್ಟೇಕ್ ಮಾಡ್ತೇವೆ ಇಲ್ಲ ನೋಡೋಣ ಅಂತ. MGR ಚೆನ್ನೈ ಸೆಂಟ್ರಲ್ಲಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಗೆ ಹೋಗುವಂಥ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್. ನಾವು ಬೈಪಾಸ್ ಲೈನ್ ಒಳಗತ್ತೀವಿ. ಅದು ಬೈಪಾಸ್ ಲೈನ್ ಅಂತ ಸ್ಟೇಷನ್ನ ಕ್ರಾಸ್ ಮಾಡ್ದೆ. ಇದು ಬ್ಯಾಕ್ ಯಾರ್ಡ್ ನೋಡ್ರಿ, ಇದು ಜೊಲ್ಲಾರ್ಪೇಟೆ ಇದ್ದು. ಫೈನಲಿ ನಮಗೀಗ ಮೇನ್ ಲೈನಿಗೆ ಜಾಯಿನ್ ಮಾಡಿಸ್ಕೊಂಡಿರು ನೋಡ್ರಿ. ಡಬಲ್ ಡೆಕ್ಕರ್ ಒಂದು ಲೆವೆಲಿಗೆ ಕ್ರಾಸ್ ಆದಮೇಲೆ ಮೇನ್ ಲೈನ್ ಜಾಯ್ನ್ ಆಗ್ಬಿಡ್ತು ನೋಡ್ರಿ. ಇಲ್ಲಿ ಸ್ಪೀಡು ನಮಗೆ 130 ಜಾಯ್ನ್ ಆಗಿಬಿಡುತ್ತೆ. 130 ಮ್ಯಾಕ್ಸಿಮಮ್ ಕೆಪೇಬಲ್ ಇರುವಂಥ ಲೈನ್ ಒಳಗೆ ನಾವೀಗ ಎಂಟ್ರ್ ಆಗ್ತೀವಿ. ಚೆನ್ನೈಯಿಂದ ಬೆಂಗಳೂರಿನ ಲೈನ್ ಐತಲ್ಲ ಮ್ಯಾಕ್ಸಿಮಮ್ 130 ಕೆಪೇಬಲ್ ಐತಿ. ಸಂಘಮಿತ್ರ ಸೂಪರ್ ಫಾಸ್ಟ್ ಜೊತೆ ನಮ್ದು ಇಲ್ಲೇ ಕ್ರಾಸಿಂಗ್ ಆಯ್ತು ನೋಡ್ರಿ. SMT ಬೆಂಗಳೂರಿಂದ ದಾನಾಪುರಕ್ಕೆ ಹೋಗೋದು 130 ಒಳಗೆ ಫ್ಲ್ಯಾಟ್ ಹೋಗ್ತದೆ. ಪಚ್ಚೂರು ಆದಮೇಲೆ ಲೈನ ಡಿಫ್ರೆಂಟ್ ಆಗಿಬಿಡ್ತಾವೆ ರೀ. ಒಂದು ಇದು ಅಪ್ ಲೈನ ಡೌನ್ ಲೈನ್ ಸಪ್ರೇಟ್ ಅಪ್ ಲೈನ ಡೌನ್ ಲೈನ ಸಪ್ರೇಟ್ ಹೋಗ್ಬಿಡ್ತಾವೆ. ಇಲ್ಲಿ ಗಾರ್ಡ್ ಸೆಕ್ಷನ್ ಒಳಗೆ ನಾವು ಎಂಟ್ರ್ ಆದಂಗೆ ಅನ್ಕೋಬೋದು ನೀವು. ಒಂದು ಸ್ವಲ್ಪ ಸಣ್ಣ ಪ್ಯಾಚ್ ಬರುತ್ತೆ ಇದಷ್ಟೇ. ಪಚ್ಚೂರು ಮುಳುಗನೂರು ಅಂತಲೂ ಹೇಳ್ಬೋದು ನೋಡ್ರಿ ನೀವು ಸೆಕ್ಷನ್. ಟ್ರೈನ್ 11 ಗಂಟೆ ಅಂದ್ರೆ ರೀಚ್ ಆಗಿಬಿಡುತ್ತೆ ರೀ. ಅದ್ರ ಸಂಬಂಧ ಅದಕ್ಕಿಂತ ಮೊದಲನೇ ಎಲ್ಲರಿಗೂ ಊಟ ಕೊಡ್ಬೇಕಂತೇಳಿ ಇಲ್ಲಿ ನೋಡ್ರಿ ಇಲ್ಲಿ ಚಪಾತಿ ದಾಲ್, ಇಲ್ಲೇ ಅದು ನುಗ್ಗಿಕಾಯಿ ಪಲ್ಯ, ರೈಸ್ ಐತಿ. ಮತ್ತು ಈಗ ಒಂದು ಸಲ ಸಬ್ಜಿ ಬೀಟ್ರೂಟ್. ವಾ ಹೆಲ್ದಿ ಆಪ್ಷನ್ಸ್ है भाई. ನೋಡ್ರಿ ಇಲ್ಲಿ ಬೀಟ್ರೂಟ್ ಪಲ್ಯ ಬಂದೈತಿ. ಇಲ್ಲಿ ನೋಡ್ರಿ ಇಲ್ಲಿ ನುಗ್ಗಿಕಾಯಿ ಪಲ್ಯ ಸಿಗತೈತಿ. ಡಿಫ್ರೆಂಟ್ ಮೆನು ಐತಿ. ಬೀಟ್ರೂಟ್ ಮಿಲ್ ರहा है भाई, वो देख रहा हूँ मैं. ಫಸ್ಟ್ ಟೈಮ್ ಬೀಟ್ರೂಟ್ ಸಿಗತೈತಿ, ಅದನ್ನ ನೋಡತ್ತೀನಿ. ಮತ್ತು ಇಲ್ಲೇ ಕರ್ಡ್ ಐತಿ. ಓ ಸ್ವೀಟ್ ಒಳಗೆ ರಾಗಿ ಲಡ್ಡುನೂ ಇಲ್ಲೇ ಐತಿ. ಜಯರಾಮ್ ಬೇಕರ್ಸ್ ರಾಗಿ ಲಡ್ಡು. ಸೊ ಇದೆಲ್ಲ ನಿಮಗೆ ಮೊದಲೇ ಒಂದೇ ವಾರದೊಳಗೆ ಮಧ್ಯಾಹ್ನ ಊಟ ನೋಡಕ್ಕೆ ಸಿಗುತ್ತೆ ನೋಡ್ರಿ. भाई खाना कैसा है? खाना बढ़िया है. खाना बहुत अच्छा है. सिंपल है लेकिन बहुत बढ़िया है. बहुत टेस्टी है. कौन सा चीज़ अच्छा लगा? ये बीट रूट का सब्जी तो मेरे को बहुत बेस्ट लगा. पहला बार कोई ट्रेन में खा. मैं जनरली बीट रूट खाता नहीं हूँ, बट पहला बार ट्रेन में खा रहा हूँ. घर पे तो एकदम ही नहीं खाता हूँ. अच्छा लग रहा है. चपाती अच्छा है? गवारी अच्छा है. सब खाना अच्छा है. 10 out of 9 तो आराम से. ನೋಡ್ರಿ ನಮ್ಮ ಹಿಮಾಂಶುಗೆ ಊಟ ಇಷ್ಟ ಆಗೈತಿ. ನಾ ಯಾಕೆ ತಿಂದಿಲ್ಲ ಅಂತ ಒಂದೊಂದು ಸ್ವಲ್ಪ ಹೊಟ್ಟೆ ಸರಿ ಇಲ್ಲ ಅದ್ರ ಸಂಬಂಧ. ಸೊ ನಾವೀಗ ಜಸ್ಟ್ ಕುಪ್ಪಮ್ನು ಸ್ಕಿಪ್ ಮಾಡತ್ತೀವಿ ನೋಡ್ರಿ. ನಮ್ಮ ಮುಂದೆ ಹೊಂಟತಿ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್. ಅದಕ್ಕೆ ನಾವು ಸ್ವಲ್ಪ ಸ್ಲೋ ಅದೇವಿ ಅಥವಾ ಒಂದು ಲೆವೆಲಿಗೆ ಕ್ಲಿಯರ್ ಮಾಡುವಂಗೆ ನೋಡಿನಂತ ಅದನ್ನು ಓವರ್ಟೇಕ್ ಮಾಡ್ತೇವೋ ಇಲ್ಲೋ. ಯಾಕಂತಂದ್ರೆ ನೋಡ್ಬೇಕು, ಅದು ಹೈ ಪ್ರಯಾರಿಟಿ ಗಾಡಿ ಈ ಸೆಕ್ಷನ್ ಒಳಗೆ. ಯಾವುದನ್ನು ಜಡ್ಜ್ ಮಾಡೋಕ್ಕಾಗಂಗಿಲ್ಲ.
1:30 ಅಂತೂ ಫ್ಲ್ಯಾಟ್ ಹೊಂಟವ್ರಿ ಈಗ ಕುಪ್ಪಮ್ ಆದ್ಮೇಲೆ ನೋಡೋಣಂತ ಓಟೆಕ್ ಆಗತ್ತೆ ಇಲ್ಲ. ನನಗೆ ಅನ್ಸೋ ಮಟ್ಟಿಗೆ ಬಿಸ್ನೆಟಮ್ ಒಳಗೆ ಓಟೆಕ್ ಆಗಬಹುದು, ನೋಡೋಣ ಅಂತ. ವೆದರ್ ಮಾತ್ರ ಮಸ್ತ್ ಕ್ಲಿಯರ್ ಐತ್ರಿ. ಸ್ಕೈಸ್ ನೋಡ್ರಿ ಇಲ್ಲಿ. ಭುವನೇಶ್ವರ ಹಮ್ಸಫರ್ ಎಕ್ಸ್ಪ್ರೆಸ್ ಕ್ರಾಸ್ ಆಯ್ತು ನಮಗೀಗ. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆದ್ರಿ ಆ ಗಾಡಿನ ಮುಂದೆ ಬಿಟ್ರೆ ಅದು ಹೆವಿ ಪ್ರೈವೇಟಿ ಗಾಡಿ ರೀಪ್ಪ, ಡಬಲ್ ಡೆಕ್ಕರ. ಯಾವ ಒಂದೇ ಭಾರತೆಲ್ಲ ಬರಲಿದ್ದಾಗ ಅದ ರೂಲ್ ಮಾಡ್ತಿತ್ತು, ಬಟ್ ಈಗಲೂ ಅದ ರೂಲ್ ಮಾಡತೈತಿ. ಮತ್ತು ಇನ್ನೊಂದು ನೋಡಿದೆ ನಾನು ಅಪ್ಡೇಟ್, SMVT ಬೆಂಗಳೂರಿಗೆ ಹೋಗುವಂಥ ಭುವನೇಶ್ವರ SMVT ಹಮ್ಸಫರ ಇದ್ರೊಳಗೆ ದೇವನಗುಂತಿ ಒಳಗೆ ಲೂಪ್ ಇತ್ತು. ದೇವನಗುಂತಿ ಒಳಗೆ ಅದನ್ನು ಓವರ್ಟೇಕ್ ಮಾಡಿದ್ದೆ ಅದು ಹೇಳ್ರಿ, ದ ಲೆಜೆಂಡರಿ ಉದಯ್ ಎಕ್ಸ್ಪ್ರೆಸ್, ಕೊಯಂಬತ್ತೂರಿಂದ KSR ಬೆಂಗಳೂರು ಸಿಟಿ ಜಂಕ್ಷನ್. ಮತ್ತು ಸ್ಲೋ ಅದೇವು ನೋಡ್ರಿ ನಾವು. ಹೆವಿ ಪ್ರಿಯಾರಿಟಿ ರೀ ಡಬಲ್ ಡೆಕ್ಕರ. ನಾರ್ತ್ ಇಂಡಿಯಾ ಒಳಗೆ ಒಂದೇ ಭಾರತ ರಾಜಧಾನಿ ದುರಂತ ಅಂತ ಪ್ರೀಮಿಯಂ ಟ್ರೈನ್ ಮುಂದೆ 40 ಕಿಲೋಮೀಟ್ರಿಗೆ ಯಾವ ಟ್ರೈನು ಓಡಂಗಿಲ್ಲ. ಬಟ್ ಇಲ್ಲಿ 7 ಕಿಲೋಮೀಟರ್ಸ್ ಮುಂದೆ ಡಬಲ್ ಡೆಕ್ಕರ್ ಅಂತ ಟ್ರೈನ್ಗಳು ರನ್ ಆಕ್ಕವು. ಸೌತ್ ವೆಸ್ಟರ್ನ್ ರೈಲ್ವೇಸ್ ಏನು ಹೇಳ್ಬೇಕು ಗೊತ್ತಾಗಲ್ಲ, ಪ್ರೀಮಿಯಮ್ ಗಾಡಿಗೆ ಪ್ರಿಯಾರಿಟಿನೇ ಇರೋಂಗಿಲ್ಲ. ಹಿಂಗೆ ಲೇಟ್ ಅಂತಲ್ಲ, ಬಟ್ ಪ್ರಿಯಾರಿಟಿ ಕೊಡ್ಬೇಕು. ಇಲ್ಲಿ ನೋಡ್ರಿ ವರದಾಪುರಗೆ ಈಗ ನಾವು ಕ್ರಾಸ್ ಮಾಡಿದ್ವಿ. ಬಂಗಾರಪೇಟೆ ಜಂಕ್ಷನ್ನ ನಾವು ಸ್ಕಿಪ್ ಮಾಡತ್ತೀವಿ. ಯಾವುದೋ ಟ್ರೈನ್ ನಿಂತತ್ರಿ ಇಲ್ಲೇ, ಕವಚ್ಪೇಟೆ ಲಾಲ್ಗುಡ ವ್ಯಾಪ್ 7 ಜೊತೆ. ಯಾವುದಿದೆ? ಹೌಡಾ ಸೂಪರ್ ಫಾಸ್ಟ್, SMVT ಹೌಡಾ ಸೂಪರ್ ಫಾಸ್ಟ್ ನಿಂತತ್ ನೋಡ್ರಿ. ಫುಲ್ ಪ್ಯಾಕ್ ಐತ್ರಿ ಗಾಡಿ. स्लीपर उतना नहीं है. अभी सीजन नहीं है वैसे, उतना गर्मी में कोई इतना ट्रैवल नहीं करता. स्लीपर में पैर रखने का जनरल भी ठीक है यार, खाली है गाड़ी, आगे जाके भरता होगा ना. आगे से नहीं आज ये भी था ना, हम सफ़र भी था आज. थोड़ा 2 गाड़ी थे आज. ವೆಲ್ಕಮ್ ಟು ಬೆಂದಕಾಳೂರು. ಸ್ಕಿಪ್ಪಿಂಗ್ ವೈಟ್ ಫೀಲ್ಡ್ ಚಲೋ ಸ್ಪಾಟ್ ಸ್ಕಿಪ್ ಮಾಡಿದ್ವಿ ರೀ 90 ಒಳಗೆ. इधर एक ही लाइन है, डबल लाइन है. ಕ್ವಾಡ್ರಲ್ ಆಪ್ಷನ್ ವರ್ಕ್ ನಡೆದೈತೆ ನೋಡ್ರಿ ಇಲ್ಲಿ. ಅಪ್ ಟು ವೈಟ್ ಫೀಲ್ಡ್ ಕ್ವಾಡ್ರಲ್ ಫಿಟ್ಟಿಂಗ್ ಮಾಡತ್ತಾರ. ಅಂದ್ರೆ 4 ಲೈನ್ ಟ್ರ್ಯಾಕ್ ಸಂಬಂಧ ಹುಡಿ ರೈಲ್ವೆ ಸ್ಟೇಷನ್ನ ಪೂರ್ತಿ ಡೆಮಾಲಿಷ್ ಮಾಡಿಬಿಟ್ರೆ. ಹುಡಿ ರೈಲ್ವೆ ಸ್ಟೇಷನ್ ಒಳಗೆ ಯಾವ ಟ್ರೈನ್ಗಳು ಸ್ಟಾಪ್ ಇದ್ವಲ್ಲ ಎಲ್ಲನೂ ರಿಮೂವ್ನು ಮಾಡ್ಯಾರ. ಇದು ಕ್ವಾಡ್ರಲ್ ಲೆಫ್ಟ್ ಆತಂತಂದ್ರೆ ಇನ್ನು ನಮ್ಗೆ ಸಿಟಿ ಮಟ್ಟ ಪ್ಯಾರಲಲ್ ಆ್ಯಕ್ಷನ್ ನೋಡಕ್ಕೆ ಸಿಗುತ್ತೆ. 15-20 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಲೈನ್ ಒಳಗೆ. ಇದಷ್ಟೇ ಅಲ್ಲದೆ ತುಮಕೂರು ಏನೈತಲ್ಲ ರೀ, ಯಶವಂತಪುರದಿಂದ ತುಮಕೂರು ಲೈನ್, ಅದು ಕ್ವಾಡ್ರಲ್ ಆಪ್ಷನ್ನಿಗೆ ಇದಾಗೈತಿ. ಅದು ಸಹ ಇದಾಗೈತಿ. ಅದು ಜಲ್ದಿ ಒಂದು 2-3 ವರ್ಷ ಒಳಗೆ ಆಗುತ್ತೆ. ಅದು ಆತಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಪ್ಯಾರಲಲ್ ಆ್ಯಕ್ಷನ್ ನೋಡಕ್ಕೆ ಸಿಗುತ್ತೆ ನಮಗೆ ತುಮಕೂರು ಟು ಬೆಂಗಳೂರು. ಒಂದು ಕಡೆಯಿಂದ ಒಂದೇ ಭಾರತ್ ಬರ್ತಿರುತ್ತೆ, ಒಂದು ಕಡೆಯಿಂದ ಏನಿದೆ ಜನಶತಾಬ್ದಿ ಬರ್ತಿರುತ್ತೆ. ಹಿಂಗೆ ಮಾಡೋಂಗಿಲ್ಲ. ಹಿಂಗೆ ಆಗ್ಬೋದು. ಯಾವ್ಯಾವ ಸೈಡ್ ಟ್ರೈನ್ ಇರ್ತಾವನ್ನ ಕ್ರಾಸಿಂಗ್ ಆಗತ್ತೆ. ಕೃಷ್ಣರಾಜಪುರಮದ ಡೀಸೆಲ್ ಲೋಕೋ ಶೆಡ್ನ ನಾವೀಗ ಕ್ರಾಸ್ ಮಾಡತ್ತೀವಿ. ಎಷ್ಟೋ ಲೋಗೋಸ್ ನೋಡ್ರಿ EMDs ಸ್ಕ್ರ್ಯಾಪಿ ರೆಡಿಯಾಗಿ ನಿಂತಾವ ಅನ್ಸುತ್ತೆ.
ಒಂದು ಕಾಲದಾಗ ರೂಲ್ ಮಾಡ್ಯಾವ ಇವೆಲ್ಲ. ವ್ಯಾಪ್ 7 ಲೊಕೊಮೋಟಿವ್ಸು ನಿಂತಾವ ಇಲ್ಲಿ. ಬ್ಲೇಡ್ ಬ್ಲೂ, ಪೊಲೀಸ್ ಬಸ್ ಲಿವರಿ ಎಲ್ಲ ಅದಾವ ಇಲ್ಲಿ. ನಿಮ್ಮೆಲ್ಲರ ಫೇವ್ರೇಟ್ ವ್ಯಾಗ್ನೈನ್ ಅಲ್ಲ, ಟ್ರೈ ಕಲರ್ KGM. ಕೃಷ್ಣರಾಜಪುರಮದ ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲೇ ಇದ್ರಿ. ಡೆವಲಪ್ಮೆಂಟೇ ಇಲ್ಲದ ಪ್ಲಾಟ್ಫಾರ್ಮ್ ನಂಬರ್ 1, ಬಟ್ ಜಾಸ್ತಿ ಯೂಸ್ ಆಗೋದ ಪ್ಲಾಟ್ಫಾರ್ಮ್ ನಂಬರ್ 2, 3 ಮತ್ತು 4. ನನಗೂ ಪ್ಲಾಟ್ಫಾರ್ಮ್ ನಂಬರ್ ಇದು ಅಂಥೇಳಿ ರೀಸೆಂಟಾಗಿ ಗೊತ್ತಾತ್ರಿ. ಇದು ಯಾವ ಪ್ಲಾಟ್ಫಾರ್ಮ್ ಗೊತ್ತೀಗ, 4ನೇ ಪ್ಲಾಟ್ಫಾರ್ಮು ಅಂತ. ಈ ಸೈಡ್ ಬಂತು ನೋಡ್ರಿ, 4ಕ್ಕೆ ಎಂಟ್ರ್ ಅದೀವಿ ನಾವು ಬೆಂಗಳೂರು ಕಂಟೋನ್ಮೆಂಟ್ ಇಳ್ತೀವಿ. ಸೊ ಇಲ್ಲಿ KR ಪುರಂ ಆಜು ಬಾಜು ಯಾರು ಇರ್ತಾರಲ್ಲ ಅವ್ರಿಗೆ ಇಳ್ಯಾಕೆ ಇಲ್ಲಿ ಅನುಕೂಲ ಆಗುತ್ತೆ. ಡಬಲ್ ಡೆಕ್ಕರ್ ಉದಯ ಎಕ್ಸ್ಪ್ರೆಸ್ ಬರೋ ಟೈಮಿಂಗಿಗೆ ಹೆವಿ ರಶ್ ಆಗಿರುತ್ತೆ ರೀ. ಇದು KR ಪುರಂ ನೋಡಾಗ ಹಂಗಿಲ್ಲ, ಅಷ್ಟು ರಶ್ ಇರುತ್ತೆ. ಮತ್ತು ಓವರ್ಟೇಕ್ ಅಂತೂ ಆಗಲೇ ಇಲ್ಲ, ಯಾವುದೂ ಓವರ್ಟೇಕ್ ಆಗಲಿಲ್ಲ. ಡಬಲ್ ಡೆಕ್ಕರ್ ಉದಯ ಎಕ್ಸ್ಪ್ರೆಸ್ ಅಂತೂ ಇದನ್ನು ಹೌಡಾ ಏನು ಇದಿತ್ತಲ್ಲ ಅದನ್ನು ಅದ್ರದ್ದು ಭುವನೇಶ್ವರ ಹಮ್ಸಫರ ಅದನ್ನು ಓವರ್ಟೇಕ್ ಮಾಡ್ಕೊಂಡು ಹೋದು. ಬಟ್ ನಮ್ಮ ಗಾಡಿಗೆ ಅದೊಂದು ಓವರ್ಟೇಕ್, ಅದು ಏನು ವಿಲ್ಲುಪುರಂ ಇಂಟರ್ಸಿಟಿ ಅದು ಇತ್ತಲ್ಲ ಅದೊಂದು ವಾಪಸ್ ಹೋಗೋದು ಮುಂದೆ 2-3 ಗಾಡಿ ಓವರ್ಟೇಕ್ ಹೊಡ್ಕೊಂಡು ಹೋಗ್ತಿದೆ. KR ಪುರಮ್ಗೆ 2 ಸ್ಟಾಪ್ ಇರುತ್ತೆ. ನಾವು ಇದಕ್ಕೆ ಪೇ ಮಾಡೇವಿ ವಿದೌಟ್ ಫುಡ್ ಇಬ್ಬರಿಗೆ 2600 ರುಪೀಸ್. ವಿತ್ ಫುಡ್ ಮಾಡಿದ್ವಿ ಅಂದ್ರೆ 330 ರುಪೀಸ್ ಪ್ಲಸ್ ಮಾಡ್ಕೋರಿ ಪರ್ ಪರ್ಸನ್. ಸೊ ನಾವೀಗ ಫುಡ್ ತೊಗೊಳ್ಳೇನೆ, ಒಂದು ಊಟ ತೊಗೊಂಡಿದ್ದ, 2 ನಾಷ್ಟ ತೊಗೊಂಡಿವಿ ನಾವು ಎಕ್ಸ್ಟ್ರಾ ಇಲ್ಲೇ ಪೇ ಮಾಡಿ. ಅದಕ್ಕೊಂದು 460 ರುಪೀಸ್ ಏನೋ ಬಿತ್ತು. RCTC ಇದೇನು ರೆಸ್ಪೆಕ್ಟಿವ್ ಪ್ರೈಸಿಂಗ್ ಇರುತ್ತಲ್ಲ ಅದ್ರ ಲೆವೆಲಿಗೆ ಅವರ ಮ್ಯಾಚ್ ಮಾಡಿ ಪ್ರೈಸ್ ಇದನ್ನು ರೇಟ್ ತೊಗೊಂಡ್ರೆ. ಸೊ ಅಮೃತ್ ಭಾರತ್ ಟ್ವಿನ್ಸ್ ಬಂತು ನೋಡ್ರಿ ಇಲ್ಲಿ. KGM ಅದು ಫಸ್ಟ್, ಅಮೃತ್ ಭಾರತ್ ವ್ಯಾಪ್ 5 35046. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಎಂಟ್ರಿ ಆದೀವಿ ನೋಡ್ರಿ ಇಲ್ಲಿ. EMDದು ಸಾಮ್ರಾಜ್ಯ ನಿಂತೈತಿ ಇಲ್ಲಿ. टाइमिंग 1 बजे का आता है ना? एकदम एग्जैक्ट सोचा हो गया. एकदम एग्जैक्ट टाइम पे 1 ಗಂಟೆಗೆ ಕರೆಕ್ಟ್ ಎಂಟ್ರಿಗೆ ಅವ್ರೆ. ಆಲ್ಮೋಸ್ಟ್ ತೋರಿಸ್ದಂಗೆ ಕೃಷ್ಣರಾಜಪುರ ಖಾಲಿ ಆಗಿತ್ತು ಗಾಡಿ. ವಾಪಸ್ ರಿಟರ್ನ್ ಹೋಗಕ್ಕೆ ಊಟ ಸ್ನ್ಯಾಕ್ಸ್ ಎಲ್ಲ ರೆಡಿ ಐತೆ ನೋಡ್ರಿ ಇಲ್ಲಿ ರೈಲ್ವೆ ಸ್ಟೇಷನ್. ಮತ್ತು ಕ್ಲೀನಿಂಗಿಗೂ ಬಂದುಬಿಟ್ರೆ ಸ್ಟಾಫ್, ಯಾಕಂತಂದ್ರೆ ಇನ್ನೊಂದು 1 ಅವರ್ ಒಳಗೆ ರಿಟರ್ನ್ ಆಗುತ್ತೆ ಮದುರೈಗೆ. ಇಲ್ಲಿ ನೋಡ್ರಿ ಈವ್ನಿಂಗ್ ಸ್ನ್ಯಾಕ್ಸು ಇಲ್ಲೇ ರೆಡಿ ಐತಿ. ಬೆಂಗಳೂರು ಕಂಟೋನ್ಮೆಂಟ್ ಒಳಗೆ ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ಸ್ ಮಾಡ್ಯಾರ ರೀ, 1B 1C 1D ಅಂತಂತೇಳಿ. ಸೊ ಇವು ಪ್ಲಾಟ್ಫಾರ್ಮ್ ಕೆಟ್ರ್ ಮಾಡ್ತಾವ. ಕೊಯಂಬತ್ತೂರು ಒಂದೇ ಭಾರತ್, ಮಧುರೈ ಒಂದೇ ಭಾರತ್ನ ಇದು 1:15 ವಾಪಸ್ ರಿಟರ್ನ್ ಆಗುತ್ತೆ.
16 ಕೋಚ ಒಂದೇ ಬರತೈತೆ ರೀ. ಭಾಳ ಅಂದ್ರೆ ಭಾಳ ಪ್ಯಾಕ್ ಆಗೋದೈತಿ ಬೆಂಗಳೂರಿನಿಂದ ಮದುರೈಗೆ. ಸೊ ವೀಕೆಂಡ್ ಒಳಗಂತೂ ಟಿಕೆಟ್ ಸಿಗಂಗಿಲ್ಲ ಅಂತಿದ್ರೊಳಗೆ ನಾನು ಇವು ಸ್ಟಾಫ್ ಕೇಳಿದೆ, ಅವ್ರು ಹೇಳತ್ತಿದ್ರು ಈ ಸ್ಟೇಷನ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ನೇ ಐತೆ ನೋಡ್ರಿ ಕಂಟೋನ್ಮೆಂಟ್. ರೀಸೆಂಟಾಗಿ ನಾನು ಯಾವುದೋ ವಿಡಿಯೋದಿಂದ ಬಂದಿದ್ನಲ್ಲ ರೀ, ಇದು ಬಾಗ್ಮತಿ ಮಾಡೋದು, ಬಾಗ್ಮತಿ ಸೆಕೆಂಡ್ ಪಾರ್ಟ್ ಒಳಗೆ ನಾನು ಕಂಟೋನ್ಮೆಂಟ್ ಬಂದನೇ ಎಂಡ್ ಮಾಡಿದ್ದೆ. ಸೊ ಇನ್ನು ಬರೋ ದಿನಗಳೊಳಗೆ KSR ಬೆಂಗಳೂರು ಸಿಟಿ ಜಂಕ್ಷನ್ ಯಾವಾಗ ಪೂರ್ತಿ ರಿನೋವೇಷನ್ಗೆ ಹೋಗುತ್ತಲ್ಲ ಅವಾಗ ಕಂಟೋನ್ಮೆಂಟ್ ಭಾಳ ಹೆಲ್ಪ್ಫುಲ್ ಆಗೋದೈತಿ. ಸೊ ಹಿಂಗೈತೆ ನೋಡ್ರಿ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಹಂಗೆ ಖಾಲಿ ಬರೋದು ಏನಂತ ಹೇಳಿ ನಿಮ್ಗೊಂದು ಜರ್ನಿ ಎಕ್ಸ್ಪೀರಿಯನ್ಸ್ ತೋರಿಸಿದೆ. ಅಷ್ಟೇನು ನಾನು ಕವರ್ ಮಾಡಿಲ್ಲ ಅಂತಂದ್ರೆ ಕ್ಷಮೆ ಕೇಳ್ತೀನಿ. ಮುಂದೆ ಬರೋ ದಿನಗಳೊಳಗೆ ಚಲೋ ತಮಗೆ ಕವರ್ ಮಾಡೋಣ. ಬಟ್ ನಾನು ಕವರ್ ಮಾಡಿದ್ದೆ ವಿಡಿಯೋ ಅಲ್ಲ, ನನಗೆ ನಂದು ಬೆಸ್ಟ್ ಕೊಟ್ಟರೆ ಅಂತೇಳಿ ಅನ್ಸತ್ರಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತಾ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.